ರೈಲ್ವೆ ಮತ್ತು ಜಲಶಕ್ತಿ ಸಚಿವ ವಿ ಸೋಮಣ್ಣ ಕೊರಟಗೆರೆ ತಾಲೂಕಿನ ಕಸಬಾ ಮತ್ತು ಕೋಳಾಲ ಹೋಬಳಿಯಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಅದ್ಧೂರಿ ಸ್ವಾಗತವನ್ನ ಕೋಳಾಲ ಕ್ಷೇತ್ರದ ಜನತೆ ಕೋರಿದ್ದಾರೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ 7 ಗ್ರಾಮ ಪಂಚಾಯಿತಿ ಮತ್ತು ಕಸಬಾ ಹೋಬಳಿಯ 6 ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ನಡೆಸಿದರು. ಭಾರತ ಸರ್ಕಾರದ ಯೋಜನೆಯಡಿ ಬರುವ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರು ಉದ್ಘಾಟಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಮತ್ತು ಕೊರಟಗೆರೆ ತಾಲೂಕು ಪಂಚಾಯಿತಿ ಅಲಿಂಕೋ ಸಾಧನಾ ಸಲಕರಣೆ, ಕೃಷಿ ಇಲಾಖೆಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತುಂತುರು ನೀರಾವರಿ ಯೋಜನೆ, ಪಶು ಇಲಾಖೆಯ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಯಿತು. ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಒಳ್ಳೆಯ ಕೆಲಸಗಳು ಆಗುತ್ತಿವೆ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರ ಗುಣಗಾನವನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಮಾಡಿದರು. ಕೊರಟಗೆರೆ ತಾಲೂಕಿನ 187 ಜನ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ಅಲಿಂಕೋ ಯೋಜನೆಯಡಿ ಎಲೆಕ್ಟ್ರಿಕ್ ಸೈಕಲ್, ಶ್ರವಣ ಸಾಧನ, ಲೀಮ್ಸ್, ವೀಲ್ ಚೇರ್, ಟ್ರೈಸೈಕಲ್ ಅನ್ನು ಕೇಂದ್ರ ಸಚಿವರು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಕೊರಟಗೆರೆ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್, ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್, ಬಿಜೆಪಿ ಮಂಡಲ ಅಧ್ಯಕ್ಷ ದರ್ಶನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಧುಗಿರಿ, ಕೊರಟಗೆರೆ, ಊರುಕೇರಿ, ತುಮಕೂರು ಇವೆಲ್ಲ ಟ್ರೈನಲ್ಲಿ ಹೋಗೋದಕ್ಕೆ ನಿಮ್ಮ ಓಟು ತುಂಬ ಕೆಲಸ ಮಾಡಿದೆ ಈಗ ಸ್ವಾಮಿ, ತುಂಬ ಕೆಲಸ ಮಾಡಿದೆ. ಆ ಕೆಲಸಕ್ಕೆ ಈಗಾಗಲೇ 5,300 ಕೋಟಿ ರೂಪಾಯಿಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ 192 ಕಿಲೋಮೀಟರ್ ಕನಸಾಗಿತ್ತು. ಅದು ಕೂಡ ನೆನೆಸು ಮಾಡ್ತಾ ಇದ್ದೀವಿ. 2 ಕೆಲಸವನ್ನು ಕೂಡ ನಿಮ್ಮ 4.5 ವರ್ಷದ ಏನಿದೆ ಟೈಮು ಇಷ್ಟೊಳ್ಳೆ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಕರೆಸಿ ಒಂದು ದೊಡ್ಡ ಸಭೆಯನ್ನು ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತೀವಿ. ಸೋಮಣ್ಣ ಇಷ್ಟಿಗೆ ಕುಂತಿಲ್ಲ. ಸಿರಾಯಿಂದ ನಮ್ಮ ಲಕ್ಷ್ಮೀಕಾಂತ್ ಯಾರು ಬಂದಿರಬೇಕು, ರಾಷ್ಟ್ರೀಯ ಹೆದ್ದಾರಿ ನಮ್ಮ ಅಧಿಕಾರಿಗಳು. ಮೊನ್ನೆ ತಾನೇ ಒಂದು ಟೀಮ್ ಕಳಿಸಿದ್ದೆ ಸಿರಾಯಿಂದ ಎಲ್ಲಿವರೆಗದು ಚಿಕ್ಕಬಳ್ಳಾಪುರ 56 ಕಿಲೋಮೀಟ್ರು. ಸಿರಾ ಬರ್ತದೆ, ಮಧುಗಿರಿ ಬರ್ತದೆ, ಕೊರಟಗೆರೆ ಬರ್ತದೆ. ಎಲ್ಲ ಕಡೆಯಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿ ಪ್ರಾಯಶಃ ಈ ಭಾಗದ ಜನರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ನಾಂದಿಯನ್ನು ಹಾಡಿದ್ದೇವೆ. ಅದಲ್ಲದೆ 3,300 ಕಿಲೋಮೀಟ್ರು 10 ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಕರ್ನಾಟಕದಲ್ಲಿ. ಸಾಹೇಬ್ ಹಿಂದೆ ಎಷ್ಟು ವರ್ಷ ಆಯಿತು UPA ಸರ್ಕಾರ ಅಂತ ನಿಮ್ಗೆ ಗೊತ್ತಿದೆ. ಇಂಥವು ಯಾವುದು ಮಾಡಿರಲಿಲ್ಲ. ನೆಲಮಂಗಲ, ತುಮಕೂರು ನಾನು ಮಂತ್ರಿಯಾಗಿ ದಿನ ಅಲ್ಲಿಂದ ಓಡಾಡಬೇಕಾದಂಥ ಒಂದು 2-3 ಘಟನೆಯಿಂದ ಬೇಸತ್ತು. ಅಧಿಕಾರಿಗಳನ್ನು ಕರೆದು 2,400 ಕೋಟಿ ರೂಪಾಯಿನು ಎಲ್ಲ ಏನೋ ಒಂದು ಹಂತಕ್ಕೆ ಬಂದಿದೆ ಅಂತ ಇದು ಸುಳ್ಳು ಮಾಹಿತಿ ಕೊಟ್ಟು ಪ್ರತಿಯೊಂದನ್ನು ಕೂಡ ರಾಜ್ಯ ಸರ್ಕಾರದಿಂದ ತರಿಸ್ಕೊಂಡು ಸುಮಾರು ಇಡೀ ದಿನ ತಪಾಸಣೆಯನ್ನು ಮಾಡಿ ಏನೆಲ್ಲವನ್ನು ಮಾಡಿ ಕೆಲಸವನ್ನು ಮಾಡೋದಕ್ಕೆ ಮಾಡಿದ್ದೇನೆ. ಫೆಬ್ರವರಿಯಿಂದ ಶುರುವಾಗಿ 1 ವರ್ಷದಲ್ಲಿ ನಿಮ್ಮ ರೈಲ್ವೆ ಟೋಲ್ ಗೇಟ್ ಏನಿದೆ, ನೆಲಮಂಗಲದ ಟೋಲ್ ಗೇಟಿಂದ ನಿಮ್ಮ ಊರುಕೇರಿ ಸಿರಾಕ್ ಹೋಗ್ತಕ್ಕಂಥ ರಸ್ತೆಗೆ 45 ಕಿಲೋಮೀಟರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ರಸ್ತೆಯನ್ನು ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. KB ಕ್ರಾಸು, ಮಾಯಸನ್ ರೈಲ್ ಎಲ್ಲ ಕಡೆ ಆಯಿತು. ಅವೆಲ್ಲ ಇವ್ರಿಗೇನು ಆಗೋದಿಲ್ಲ. ಇಲ್ಲಿ ಬೀಳಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಸಿರಾ, ಬರನಹಳ್ಳಿ, ಮಧುಗಿರಿ, ಬೈರನಹಳ್ಳಿ ಭಾಗದ ರಸ್ತೆ ಚತುರ್ಥ ರಸ್ತೆಯನ್ನು 52 ಕಿಲೋಮೀಟರ್ ಅಂದಾಜು 1,434 ಕೋಟಿ ಈಗಾಗಲೇ DPR ಆಗಿದೆ. ಅದನ್ನು ಕೂಡ ಮುಗಿಸ್ತಾ ಇದ್ದೀವಿ. ಮತ್ತೆ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ತುಮಕೂರು ನಗರದಿಂದ ಬಟವಾಡಿಯವರೆಗೆ ಮಲ್ಲಸಂದ್ರ ಚತುಷ್ಪಥ ರಸ್ತೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದೀವಿ 116 ಕೋಟಿ ರೂಪಾಯಿಗಳಲ್ಲಿ. ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ 52 ಕೋಟಿ ರೂಪಾಯಿಗಳ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಹಲವಾರು ಕಾರ್ಯಕ್ರಮವನ್ನು ಮಾಡುವಾಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ನನಗನ್ನಿಸ್ತದೆ ಈಗಾಗಲೇ ನೀವು ಮುಕ್ಕಾಲು ಸಿಟಿ ಆಗೋಗಿದ್ದೀರಿ. ಈಗಾಗಲೇ ಮುಕ್ಕಾಲು. ಭದ್ರಾ ಬಂದ ಮೇಲೆ ನಿಮ್ಮ ಜಮೀನಿನ ರೈಟು 100 ಪಟ್ಟು ಜಾಸ್ತಿ ಆಗ್ತದೆ. ಅನೇಕ ಮುಖಂಡರು ನೀವು ಇದ್ದೀರಿ.
1 ಎಕರೆ, ಅರ್ಧ ಎಕರೆ, 1/4 ಎಕರೆ, 2 ಎಕರೆ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರ ಜಮೀನುಗಳಿಗೆ ಎಲ್ಲೋ ಒಂದು ಕಡೆ ಅವ್ರು ಮಾರಾಟ ಮಾಡಿದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ನೀವುಗಳು ಕೂಡ ಮಾಡಬೇಕು ಅನ್ನೋ ಮನವಿಯನ್ನು ಮಾಡ್ತೀನಿ. ಇನ್ನು 5 ವರ್ಷದಲ್ಲಿ 5-6 ವರ್ಷದಲ್ಲಿ ನೀನು 5 ಲಕ್ಷ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ. ನಿನ್ನ ಜಮೀನಿನಲ್ಲಿ ನೀನು ಸರಿಯಾಗಿ ಸಾಗುವಳಿ ಮಾಡಿಕೊಂಡ್ರೆ ನಿನ್ನ ಹತ್ರನೇ ಬೇರೆ ಕೆಲಸಗಳು ಬರ್ತಾರೆ. ಈಗಾಗಲೇ ಹೈದರಾಬಾದ್ನಿಂದ ಹಿಡಿದು ತೆಲಂಗಾಣದಿಂದ ಹಿಡಿದು ಬೆಂಗಳೂರಿನಲ್ಲಿ ಇಟ್ಟಿರೋ ಬಹುತೇಕ ಶ್ರೀಮಂತರು ಈ ಭಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ. ಎಲ್ಲೇ ಜಮೀನು ಸಿಗ್ತದೋ 10,000 ಇದ್ರೆ ಇನ್ನೊಂದು 25,000 ಜಾಸ್ತಿ ಮಾಡ್ತೀರಿ, 25 ಲಕ್ಷ ಇದ್ರೆ 30 ಲಕ್ಷ ಕೊಡ್ತೀರಿ, 50 ಲಕ್ಷ ಕೊಡ್ತೀರಿ ಅಂತ ಕೋಟಿ ಕೊಡ್ಬೋದು, ಆದರೆ ಜಮೀನು ಸಿಗೋದಿಲ್ಲ. ದಯವಿಟ್ಟು ಅದನ್ನು ಮಾರಾಟಕ್ಕೆ ಇಡಬೇಡಿ. ನನಗನ್ನಿಸದೆ ಇನ್ನೊಂದು 10 ವರ್ಷದಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ದಾರಿಯನ್ನು ಎಲ್ಲ ಒಂದು ಕಡೆ ನೀವೇ ಅನ್ಯಾಯ ಮಾಡಕ್ಕೆ ಹೋಗಬೇಡಿ. ಯಾವುದೇ ಸ್ವತಂತ್ರ ಮಾರಾಟಕ್ಕೆ ಇಡಬೇಡಿ. ಇದೆಲ್ಲದರ ಜೊತೆಯಲ್ಲಿ ಏನಿವತ್ತು 28-30 ದಿವಸದಲ್ಲಿ ನನ್ನನ್ನು ನೀವು MP ಮಾಡಿದ್ರಿ. ಆ MP ಮಾಡಿದಾಗ ನನಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಂಥವರು ನಮ್ಮ ಪಕ್ಷದ ಜೊತೆಯಲ್ಲಿ ನಮ್ಮೆಲ್ಲರ ಮಾಜಿ ಪ್ರಧಾನಿಗಳು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್, ಸನ್ಮಾನ್ಯ ಕುಮಾರಸ್ವಾಮಿ ಅವರು 5 ಬಾರಿ ನಮ್ಮ ಕ್ಷೇತ್ರಕ್ಕೆ ಬಂದರು. ನನಗನ್ನಿಸದೆ NDA ಒಂದಾದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿ ಅವರನ್ನು ಭಾರಿ ಕೈಗಾರಿಕಾ ಸಚಿವರಾಗಿ ಮಾಡಿದ್ದಾರೆ. ಇಡೀ ದೇಶದ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾನು ನಿನ್ನೆ ತಾನೇ ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಭದ್ರಯ್ಯ ಸಾಹೇಬರಿಗೆ, ಮಾಜಿ ಶಾಸಕರಿಗೆ, ಅಲ್ಲಿಯ ಶಾಸಕರು ಮಂತ್ರಿಗಳಿಗೆ ದೇಶಾದ್ಯಂತ ಅನೇಕ ಕ್ಯಾಂಪಸ್ಗಳನ್ನು ಮಾಡಿ ಹೋಗಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದೀವಲ್ಲ ಒಂದನ್ನು ಹೇಳೋದಕ್ಕೋಸ್ಕರವಾಗಿ ನಾವು ಇವತ್ತು ಬಂದಿದ್ದೇವೆ. ತುಮಕೂರು ಲೋಕಸಭಾ ಕ್ಷೇತ್ರ ನಾನು ದಿಢೀರ್ನೆ ಅನೌನ್ಸ್ ಮಾಡಿಬಿಟ್ರು ನನಗೆ ನಮ್ಮ ನಾಯಕರುಗಳು. ನಾನು ಯಾವುದನ್ನಾದರೂ ಮರಿಬೋದು. ಕೋಲಾರಕ್ಕೆ ಅವತ್ತು ನಾನು ರಾತ್ರಿ ಬಂದಾಗ ನೀವೆಲ್ಲ ಅನೇಕ ಮುಖಂಡರು ಕುಳಿತಿದ್ದಾರೆ. ನೀವು ತೋರಿಸಿದ ಪ್ರೀತಿ, ವಿಶ್ವಾಸ, ಈ ಭಾಗದ ಜನರ ಪ್ರೀತಿ, ನನ್ನ ತಾಯಿಗಳ ಪ್ರೀತಿ, ನಾನು ಸಾಯ ತನಕ ನಿಮ್ಮನ್ನು ಮರೆಯೋದಿಲ್ಲ. ಆ ಜನಸೋಮವನ್ನು ನೋಡಿದ್ರೆ ನನಗನ್ನಿಸ್ತು ಎಲ್ಲೋ ಒಂದು ಕಡೆ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಕೆಲಸಗಾರನಿಗೆ ಅನ್ಯಾಯ ಆದರೆ ಮತ್ತೆ ಎಲ್ಲ ಭಗವಂತ ಅವನಿಗೆ ಬೇರೊಂದು ರೂಪದಲ್ಲಿ ಅವಕಾಶ ಮಾಡ್ತಾನೆ ಅನ್ನೋದಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದ ಕೊರಟಗೆರೆಯ ಕೋಲಾರ ಹೋಬಳಿಯ ಮತದಾರರು ಕೂಡ ಪ್ರಮುಖವಾದದ್ದು ಅನ್ನೋ ಮಾತನ್ನು ಹೇಳಿ, ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಅಂತ ಹೇಳಕ್ಕೆ ಬಂದಿದ್ದೇನೆ. ಆದರೆ ಇದೆಲ್ಲವನ್ನು ಕೂಡ ಇನ್ನೊಂದು ತಿಂಗಳಲ್ಲಿ 6 ತಿಂಗಳು 7ನೇ ತಿಂಗಳು ಮುಗೀತು. 8ನೇ ತಿಂಗಳು ಸುರಿಸ್ತಾ ಆಗ್ತಾ ಇದೆ. ಅನಿಲ್ ಕುಮಾರ್ ಸಾಹೇಬ್ರೆ, ನೀವು ಅಡಿತರ ಚೀಫ್ ಸೆಕ್ರೆಟರಿ, ಅದು ಪುಸ್ತಕದ ಬದನೆಕಾಯಿ ಏನಂತ ನಿಮ್ಗೆ ಗೊತ್ತಿರೋದು. ಅದನ್ನು ಪುಸ್ತಕದ ಬದನೆಕಾಯಿನ ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅನ್ನುವ ಚಿಂತನೆಯೂ ಕೂಡ ನಿಮ್ಮಂಥ ನೂರಾರು ಜನ ಅಧಿಕಾರಿಗಳು ಇವತ್ತಿಲ್ಲಿದ್ದಾರೆ. ನಾನು ನಮ್ಮಲ್ಲಿ ವಿನಂತಿ ಮಾಡಕ್ಕೆ ಬಂದಿರೋದು, ತುಮಕೂರು ರಾಯದುರ್ಗ ರೈಲ್ವೆ ಲೈನು, ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನು, ತುಮಕೂರಿಗೆ ಸಂಬಂಧಪಟ್ಟಂಥ ನಮ್ಮ ಜ್ಯೋತಿ ಗಣೇಶ್ ಅವರು, ಸುರೇಶ್ ಅವರು, ಇನ್ನಿತರ ಭಾಗಗಳಲ್ಲಿ ಚಿತ್ತೂರಿನಲ್ಲಿ ಇದ್ದಂಥ 23 ರೈಲ್ವೆ ಅಂಡರ್ ಪಾಸು, ರೈಲ್ವೆ ಗೇಟ್ಗಳು, ರೈಲು ಬಂತು ಬಾಗಿಲು ಹಾಕಿದ್ರೆ ನಿಲಯ ಸರ್ರೆ ಅರ್ಧ ಗಂಟೆ 3/4 ಗಂಟೆ ಆಗೋದು. ಇದೆಲ್ಲವನ್ನು ಕೂಡ 6 ತಿಂಗಳಲ್ಲಿ 1,000 ಕೋಟಿಗೂ ಮೇಲ್ಪಟ್ಟು ಹಣವನ್ನು ಬಿಡುಗಡೆ ಮಾಡಿ ಅರ್ಧಂಬರ್ಧ ಟೆಂಡರ್ ಆಗಿದೆ. ಇನ್ನೂ ಅರ್ಧಂಬರ್ಧ ಟೆಂಡರ್ ಮಾಡಿದ್ದೀವಿ. ಇನ್ನು 2 ವರ್ಷದಲ್ಲಿ ಇಡೀ ತುಮಕೂರು ಜಿಲ್ಲೆಯ ಯಾವುದೇ ಒಂದು ರೈಲ್ವೆ ಲೈನಲ್ಲಿ ಒಂದೇ ಒಂದು ಗೇಟ್ ಇರೋದಿಲ್ಲ. ಅದಕ್ಕೆ ಯಾರಾದರೂ ಕಾರಣ ಇದ್ದರೆ ತುಮಕೂರಿನ ಮಾಧ್ಯಮಕ್ಕೆ ನಿಮ್ಮ ಆಶೀರ್ವಾದ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 2027 ಡಿಸೆಂಬರ್ ಒಳಗಡೆ ಶಿವರಾಮಣ್ಣ ನಾಯಕರು ಅಭಿನಂದಿಸ್ತೇನೆ. ಯಾವ್ಯಾವ ಇಲಾಖೆಯಲ್ಲಿ ಭಾರತ ಸರ್ಕಾರ ರೈತರಿಗೆ ನೆರವನ್ನು ನೀಡ್ತಾ ಇದೆ, ಧ್ವನಿ ಇಲ್ಲದವರಿಗೆ, ಆಸರೆ ಇಲ್ಲದವರಿಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಈ ತಾಲೂಕು ಆಡಳಿತ ನನಗೂ ಕೂಡ ಎಚ್ಚರಿಸಿದೆ. ನಾನು ತಾಲೂಕು ಆಡಳಿತದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವೈಯಕ್ತಿಕವಾಗಿ ಅಭಿನಂದನೆಯನ್ನು ತಲುಪ್ತೀನಿ. ಇದು ಜನರಿಗೆ ತಲುಪಬೇಕು, ಸಾಮಾನ್ಯರಿಗೆ ತಲುಪಬೇಕು. 7 ಪಂಚಾಯತಿಗಳು ಬರ್ತದಲ್ಲವ ಇಲ್ಲಿ,
7 ಜನ PDOಗಳು ಬಂದಿದ್ದೀರಪ್ಪ, 7 ಜನ. ಕೋಲಾರದ ಯಾರು ನಮ್ಮ ಮಂಡ್ಯನ ಇದ್ದೇನೆ ಬಿಡು, ಅವೆಲ್ಲ ಮಾಡಿಸ್ಕೊತಾರೆ. ಶ್ರೀನಿವಾಸ ಮೂರ್ತಿ ಮಾಡಿಸ್ಕೊತಾರೆ, ಬುದ್ಧಿವಂತಿದ್ದಾರೆ. ಆಯ್ತಾ ಬಾಯ್ ಕೊಡ್ಕೋಬ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ನಿನ್ನೆ ತಾನೇ ಕೇಂದ್ರ ಹಣಕಾಸು ಮಂತ್ರಾಲಯ 6,310 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೆ. ಭದ್ರಾ ಮೇಲ್ದಂಡೆಗೂ ಕೂಡ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ನಿಮ್ಮ ಸೋಮಣ್ಣ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮನಸ್ಸನ್ನು ಗೆದ್ದು ಆ ಕೆಲಸವನ್ನು ಮಾಡೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ಖುಷಿಯಾಗಿದ್ದು ಇವತ್ತು ಅಮ್ಮ ನೀವು ಚೆನ್ನಾಗಿ ಮಾಡಿದ್ದೀರಲ್ಲ, ಚೆನ್ನಾಗಿ ಮಾಡಿ, ಒಳ್ಳೇದಾಗಲಿ. ಇದೇ ಅಂತ ಮಾತ್ರ ಕುತ್ಕೊಳ್ಳೆ, ತೊಂದರೆ ಕೊಡೋದು, ಕುತ್ಕೋವ. ಹಾಗಾಗಿ ನಾನು 46,000 ಅಂಗವಿಕಲರಿದ್ದಾರೆ ಸ್ವಾಮಿ. ತುಮಕೂರು ಜಿಲ್ಲೆಯಲ್ಲಿ 46,000. ಸುರುದ್ರಪ್ಪ ನೀನು ಬರೀ ಹೇಳ್ತಾನೆ ಇರು ನಡ್ಕೊಂಡು, 46,000 ಅವರೇ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈ 46,000 ಹಣದಂತ ತಂದೆ ತಾಯಿಗಳಿದ್ದಾರಲ್ಲ, ಅವರ ಜೀವನದಲ್ಲಿ ಎಷ್ಟು ನೋವು ಇರ್ಬೋದು ಅನ್ನೋದ್ರ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವರು ಅಂಗವೈಕಲರಲ್ಲ, ಇವರು ದಿವ್ಯಾಂಗರು ಅನ್ನೋದನ್ನು ತೀರ್ಮಾನ ಮಾಡಿ ಸುಮಾರು 1,800 ಕಟ್ಟಡಗಳನ್ನು ಕಟ್ಟಿ ಸ್ಪೀಚ್ ಆ್ಯಂಡ್ ಹಿಯರಿಂಗು ಮತ್ತೊಂದು ಆಗೋದಕ್ಕೆ ಮಕ್ಕಳಿಗೆ ಆ ಮನುಷ್ಯಾಗಿ ಬಾಳ್ಮೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿದ್ರು. 865 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ರಾಷ್ಟ್ರದ ಪ್ರಧಾನಿಗಳ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್, ಎಲ್ಲರ ಜೊತೆಯಲ್ಲಿ ಸೇರಿ ತುಳಿತುಕೊಳಪಟ್ಟಂತ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಚಿಂತನೆ ಇದೆ. ಜನಪದ ಕಾರ್ಯಕ್ರಮಗಳಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಹೋಬಳಿ ಆಡಳಿತ, ಪಂಚಾಯತ್ ಆಡಳಿತ ಸ್ಪಂದಿಸಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯ. ಅದನ್ನು ಅಧಿಕಾರಿಗಳಿಗೆ ವಿನಂತಿ ಮಾಡೋದು, ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅದಕ್ಕೆ ಒಂದು ಕಿರು ಕಾರ್ಯಕ್ರಮಗಳನ್ನು ನಾನು ತಪ್ಪಿಕೊಂಡಿದ್ದೀನಿ. ಶ್ರೀರಾಮಣ್ಣ, ನನಗೆ ಭಾರಿ ಸಂತೋಷ ಆಗಿದ್ದು. ಅಪ್ಪರ್ ಭದ್ರಾ 5,000 ಕೋಟಿ ಕೊಡಬೇಕು ಅಂತ ಇದ್ರು. ನಾವು ಕೊಡೋದಿಲ್ಲ ಅಂದಿರಲಿಲ್ಲ. ಅಪ್ಪರ್ ಭದ್ರಾಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸ್ವತಃ ಕೊಟ್ಕೊಂಡು ಅರಣ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಭೂಪೇಂದ್ರ ಯಾದವ್ ಅವರ ಹತ್ರ ಕೂರಿಸ್ಕೊಂಡು ನಿನ್ನೆ ತಾನೇ ಅನುಮತಿಯನ್ನು ಕೊಟ್ಟು ಈ ಭಾಗದ ಜನರ ಜೀವನಾಡಿ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ಕೊಡತಕ್ಕಂಥದಕ್ಕೆ ಮೊದಲನೇ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ ಸರ್ಕಾರಕ್ಕೆ ನಾವೆಲ್ಲರೂ ಜೋರಾಗಿ ಚಪ್ಪಾಳಿ ನೋಡೋದು ಮುಖ್ಯ ತರಿಸಬೇಕಾಗ್ತದೆ. ಇನ್ನು ಯಾವ ರೀತಿ ದುಡ್ಡು ಕೊಡಬೇಕು, ಮತದಾನ ಕೊಡಬೇಕು, ಅದನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಪ್ರತಿನಿಧಿಗಳು, ಸರ್ಕಾರ ಎಲ್ಲವೂ ಕೂಡ ಮಾಡ್ತೀವಲ್ಲ. ನಾನು ಇಲ್ಲಿ ಬರೋದಕ್ಕೆ ಮುಂಚಿತವಾಗಿ ನಮ್ಮ ಪರಮ ಪೂಜ್ಯ ಹನುಮನಾಥ ಸ್ವಾಮಿಗಳ ದರ್ಶನ ಪಡೆದು ಸುಮಾರು 1.25 ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆ ಮಾಡಿ ಬಂದಿದ್ದೇವೆ. ಸಿದ್ಧಗಂಗಯ್ಯನವರು ಮೊದಲನೇ ಬಾರಿಗೆ ಹಾಲು ಒಕ್ಕೂಟದಿಂದ ಈ ಭಾಗದಲ್ಲಿ ಗೆದ್ದಿದ್ದಾರೆ. ಗೆದ್ದವರಿಗೆ ಸೋತವರಿಗೆ ಇಬ್ಬರು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಬ್ಬರು ನಿಂತಾಗ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಅದೇನು ದೊಡ್ಡದಲ್ಲ. ಗೆದ್ದ ಮೇಲೆ ನಮ್ಮ ನಡವಳಿಕೆ ಭಾರಿ ದೊಡ್ಡದು, ನಡವಳಿಕೆ ಭಾರಿ ದೊಡ್ಡದು. ಅದು ಸ್ವಲ್ಪ ಚೆನ್ನಾಗಿ ನೋಡ್ಕೊ ಎಲ್ಲರಿಗೂ. ಹಾಗಾಗಿ ಇವತ್ತು ಅಂಗವಿಕಲರಿಗೋಸ್ಕರವಾಗಿ ನಾವು ಈ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಭಾರತ ಸರ್ಕಾರದ ನನಗೆ ಭಾರಿ ಆನಂದ ಆಗಿದ್ದು, ಜೀವನದಲ್ಲಿ ಕೋಲಾರ ಹೋಬಳಿಯ ಈ ಒಂದು ಜನಸಂಪರ್ಕ ಸಭೆ ಹಾಗೂ ಭಾರತ ಸರ್ಕಾರದ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವವರು ಯಜಮಾನ್ರೆ,
ಇನ್ನು ಮುಂದಾದ್ರೂ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡೋಣ ಅನ್ನೋ ಮಾತನ್ನ ಅಂತ ಹೇಳಿದ್ದೀವಿ. ಎಲ್ಲಿ ನೋಡಪ್ಪ, ಇಂಥವು ಏನೇನಿದೆ ಎಲ್ಲೇ ರದ್ದು ಮಾಡಿ ಮತ್ತೊಂದು ಮಾಡಿ ಅಂತ ಅಧಿಕಾರಿಗಳಿಗೆ ಕೊಡ್ತೀನಿ. ಕಾನೂನು ಚೌಕಟ್ಟು ಹೇಳೋದ್ರಿಂದ ತೊಂದರೆ ಆದರೆ, ಆ ಗ್ರಾಮಗಳಿಗೆ ಅನಾನುಕೂಲ ಆದರೆ, ದಕ್ಷಿಣ ಬಂದು ಗ್ರಾಮದ ಜನರಿಗೆ ಕಾಯಿಲೆ ಬರ್ತದೆ ಅಂದರೆ ಕಾನೂನು ಚೌಕಟ್ಟಲ್ಲಿ ಕ್ರಮ ತಗೊಳ್ಳಿ. ಮತ್ತು ಎಲ್ಲ ಒಂದು ಕಡೆ ನಾನು ಹೇಳಿದ ತಕ್ಷಣ ಹೋಗಿ ವ್ಯಾಪಾರ ಆಗ್ಬಿಟ್ರೆ ಬಂದು ಕಷ್ಟನೂ ಆಯ್ತು. ಎರಡು ಕಡೆ ನಾನು ಕೂಡ ಬೆಂಗಳೂರಲ್ಲಿ ಹಾಕಿರೋದ್ರಿಂದ ಅನಿಲ್ ಕುಮಾರ್ ಸಾಹೇಬ್ರೆ ಇಬ್ಬರು ಒಟ್ಟಿಗೆ ಕೆಲಸ ಇರೋದ್ರಿಂದ ಎಲ್ಲೆಲ್ಲಿ ಏನೇನು ನಡೀತಾರೆ ಅಂತ ಸ್ವಲ್ಪ ಗೊತ್ತಿರ್ತಾರೆ. ನಾನು ವಿನಂತಿ ಮಾಡ್ತೀನಿ ಎಲ್ಲ ನಮ್ಮ ನಾಯಕರುಗಳಿಗೆ, ನಮಗೆ JDS ಅನ್ನೋದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ದೂರದೃಷ್ಟಿಯ ಚಿಂತನೆ, ಕುಮಾರಸ್ವಾಮಿ ಅವರು ಇವತ್ತು ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮದ ಜೊತೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ, ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ಅವ್ರು ಕೊಡ್ತಕ್ಕಂಥ ಬೆಂಬಲ ಜೊತೆಯಲ್ಲಿ ಸಲಹೆಗಳೇನಿದೆ, ಸನ್ಮಾನ್ಯ ದೇವೇಗೌಡರ ಸಲಹೆಗಳನ್ನು ಅವರೇ ಸ್ವತಃ ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ತಮ್ಮನ್ನು ಮನವಿ ಮಾಡೋ ವಿಷಯನೇ, ಏನಾದರೂ ಮಾಡಿ ಎತ್ತಾರು ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸವನ್ನು ಮಾಡುವಾಗ ಯಾವ್ಯಾವ ಸವಲತ್ತುಗಳಿವೆ, ಇಂಥ ಸವಲತ್ತುಗಳಿಗೆ ವಂಚನೆಯನ್ನು ಮಾಡಬೇಡಿ. ಪೆನ್ಷನ್ನು 1400 ರೂಪಾಯಿ ಕೊಡ್ತೀವಿ ನಾವು, ಯಾವುದು ನಮ್ಗೆ ಡೈರೆಕ್ಟ್ ಬರೋದು ಕೆಲವು ಮಾತ್ರನೇ. ಅದಕ್ಕೆ ನಮ್ದು ಏನಂತೀವಿ ಕಂಪ್ನಿ ಅಲಿಂಕೋನವ್ರು ಬಂದಿದ್ದಾರೆ, ಇಲ್ಲೆಲ್ಲೋ ಇದ್ದಾರೆ, ಪಾಪ ಆನಂದ ಆಯ್ತದೆ ಅವ್ರು ಮಾಡೋ ಕೆಲಸನ ನೋಡ್ತಾ ಇದ್ದೀನಿ. ನಾನು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ, ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ದೀನಿ, ಚಿತ್ತೂರ್ಗೆ ಹೋಗ್ತಾ ಇದ್ದೀನಿ. ಇದು 2 ರೌಂಡ್ ಆಗಬೇಕಾಯಿತು. ಮನಮೋಹನ್ ಸಿಂಗ್ ಅವ್ರು ತಿರೋಗಿದ್ರಿಂದ ಮೊದಲನೇ ರೌಂಡ್ ಅನ್ನ ಇದು ಮಾಡಿದ್ದೇವೆ. ಎರಡನೇ ಅವಧಿಯನ್ನು ಕೂಡ ನಮ್ಮ ಲೋಕಸಭಾ ಕ್ಯಾಬಿನೆಟ್ ಇದಾದ್ಮೇಲೆ ನಾನು ಶಿವಪ್ಪನವರೇ ನಮ್ಗೆ ವಿನಂತಿ ಮಾಡ್ತೀನಿ, ಒಂದು ರಾಷ್ಟ್ರೀಯ ಬ್ಯಾಂಕ್ ಅನ್ನ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಕರ್ನಾಟಕ ಸರ್ಕಾರದಿಂದ ಕಳಿಸಿ ನನಗೊಂದು ಖಾತೆಯನ್ನು ಕಳಿಸ್ಕೊಡಿ. ಕೊರಡಿಗೆರೆ ಇದು ಅವಶ್ಯಕತೆ ಇದೆ, ಕೋಲಾರದಲ್ಲಿ ಅವಶ್ಯಕತೆ. ಇಂಥ 100ಕ್ಕೆ 100 ಸಬ್ಸಿಡಿ ಏನಪ್ಪ ಯಾರು ಕೊಡೋದದು? ಯಾವ್ದಾದ್ರು ಹೇಳಿದ್ದೀರಾ? ಇದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ್ದೀರಾ? ಅಲ್ಲಪ್ಪ, ಆ ಜಲ್ ಜೀವನ್ ಮಿಷನ್, ಜಲಶಕ್ತಿ, ನಾನೇ ಮಂತ್ರಿ, 1000 ಕೋಟಿ ಕೊಡ್ತೀವಿ. ನಿಮ್ಮ ಮನೆ ಕಾಯ್ದಾಗ ಎಲ್ಲರೂ ಓದ್ತಾರೆ. ಅಟಲ್ ಬಿಹಾರಿ ಸಾಮಾನ್ಯ ನರೇಂದ್ರ ಮೋದಿ ಫೋಟೋ ಹಾಕ್ತೀರಿ. ಅಯ್ಯೋ ಏನಾದ್ರು ಏನು ಮಾಡ್ತೀರಿ? ಸರ್ಕಾರ ಕೊಡೋ ದುಡ್ಡು ನಾವು ಭಾರತ ಸರ್ಕಾರ, ನಮ್ಮನ್ನು ಸೇರಿಸ್ಕೊಡ್ರಪ್ಪ. ನಾನು ವಿನಂತಿ ಮಾಡಕ್ಕೆ ಬಂದಿದ್ದೀನಿ. ಮುಂದಿನ ಸಾರಿ ಬಂದು ವಿನಂತಿ ಮಾಡೋದಿಲ್ಲ, ಪೆನ್ನು ಪೇಪರ್ ಅಂತೀನಿ. ಮುಂದಿನ ಸಾರಿ ಬಂದರೆ ನಾನು ಪೆನ್ನು ಪೇಪರ್ ಅಂತೀನಿ. ಕಾಮರಾಜ್ ಅವರೇ, ನಾನೇ ದಡ್ಡ ಅಲ್ಲ, ಕುತ್ಕೊಳ್ಳಿ. ಏನು ಇಲ್ಲದ ರೋಗಿಯಲ್ಲಿ ಮಂತ್ರಿ ಆಯ್ತಾನೆ ಅಂದ್ರೆ ನನ್ನ ಜನರ ಪ್ರೀತಿ ವಿಶ್ವಾಸ, ನನ್ನ ಜನ ಕೊಟ್ಟಿರ್ತಕ್ಕಂಥ ಮತ, ಬರೀ ಜನತಾದಳ, BJP, ಕಾಂಗ್ರೆಸ್ ಎಲ್ಲ ಸೇರಿ ಓಟ್ ಕೊಟ್ಟವ್ರೆ. ಕೋಲಾರದಲ್ಲೂ ಕೂಡ ಕಾಂಗ್ರೆಸ್ ಅವರು ಓಟ್ ಹಾಕೋ ಅವ್ರು ಇಲ್ಲೋಣ, ಕಾಂಗ್ರೆಸ್ ಓಟ್ ಹಾಕೋ ಹೊಡಿಲ್ಲ ಕೊಡ್ತಾರೆ ಜೋರಾಗಿ ಚಪ್ಪಾಳೆ. ಅವ್ರಿಗೆ ಇವತ್ತು ಅನ್ನಿಸ್ತದೆ ಸೋಮಣ್ಣವ್ರಿಗೆ ಓಟ್ ಕೊಟ್ಟು ನಾವು ಒಳ್ಳೇದು ಮಾಡ್ದೋ. ಭಾರತ ಸರ್ಕಾರ ಭವಿಷ್ಯದ ಭಾರತವನ್ನ ರಾಷ್ಟ್ರಕ್ಕೆಲ್ಲ ಒಂದ್ ಕಡೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೀವು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಸಣ್ಣ ಪುಟ್ಟದ್ದು ಮರೆಯೋಣ, ದೇಶದ ಹಿತವನ್ನು ಕಾಪಾಡೋಣ, ದೇಶದ ಅಭಿವೃದ್ಧಿಯತ್ತ ಕೊರಟಗೆರೆ ತಾಲೂಕನ್ನು ಕೂಡ ತೆಗೆದುಕೊಂಡು ಹೋಗೋಣ. ನಾನು ಏನು ಹೇಳಲ್ಲ ಅಧಿಕಾರಿಗಳೆಲ್ಲರಿಗೂ, ನೀವು ಇವತ್ತು 29 ಇಲಾಖೆ ಇದೆ ಸುಬ್ರಹ್ಮಣ್ಯವರೇ, 29 ಇಲಾಖೆಯಲ್ಲೂ ಕೂಡ ಭಾರತ ಸರ್ಕಾರದ ನೆರವಿದೆ. ಅಪ್ಪರ ಭದ್ರ ಯೋಜನೆ, ಎತ್ತಿನ ಹೊಳೆ ಪ್ರಾಯಶಃ ನನಗನ್ನಿಸ್ತದೆ ಬೇಜಾನು, ನನಗೆ ಬೇಜಾರು ಬೈಯೋರು. ಮೊನ್ನೆ 4-5 ದಿನಗಳ ಹಿಂದೆ ದೇವಿಗೆ ನಮ್ಮ ಮಿತ್ರರಾದ ಇಂಧನ ಮಂತ್ರಿಗಳಾದ DK ಶಿವಕುಮಾರ್ ಬಂದಿದ್ರು. ಗುರು ನನ್ಗೆ ಗೊತ್ತು ಬಿಡೋ, ನಿಮ್ದು ಭದ್ರ ಮಾಡೋದ್ರಿ ನೀವು ಅಂದ. ನೀನು ನಿಮ್ದು ಯಾವುದೋ ಒಂದು ಯೋಚನೆ ಮಾಡ್ತೀಯಾ, ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಭವಿಷ್ಯದ ಭಾರತವನ್ನ, ಕರ್ನಾಟಕವನ್ನು ಕೂಡ ಯಾವ ರೀತಿ ಕೊಂಡೊಯ್ಯಬೇಕು, ಆ ಭಾಗದ ಜನರಿಗೆ ಯಾವ ರೀತಿ ನೀರನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ಸಾರಿ ನೀನು ನನ್ನ ಜೊತೆ ಬಾರಪ್ಪ, ನಿನ್ಗೆ ಎಲ್ಲೆಲ್ಲಿ ಕರ್ಕೊಂಡೋಗಿ ತೋರಿಸಿದ್ದು ನೋಡು. ಆಮೇಲೆ ಆದರೂ ನೀವು ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ಶ್ಲಾಘನೆ ಮಾಡಬೇಕಾಗ್ತದೆ ಅನ್ನೋ ಮಾತಕ್ಕೆ. ನನ್ನ ತಾಯಿಯಂದಿರಿಗೆ ಅವ ಯಾವ್ಯಾವ ಸ್ಕೀಮ್ ಕೊಟ್ಟಿಲ್ಲ ಅವ ನಿಮಗೆ ಮಾಡಬೇಕು, ಇನ್ನು ಮುಂದೆ ನಿಲ್ಲಿಸ್ಬೇಕು ಅನ್ನೋ ಯೋಚನೆಯನ್ನು ಮಾಡಿದ್ದೀನಿ. ಹಂಗಂದ್ರೆ 5 ಕೋಟಿ ಕಡಿಮೆ ಮಾಡಿ ನಿಲ್ಲಿಸ್ತೀನಿ ಅಂತಲ್ಲ, ಯಾರ್ಯಾರು ಹೋಗಿ ಕಾಸು ಕೊಡ್ತಾರೆ ಅದನ್ನು ನಿಲ್ಲಿಸ್ಬೇಕು ಅನ್ನೋ ಯೋಚನೆ ಇದೆ.
ಇದು ಮಾಡಬೇಕಾಗ್ತದೆ. ಇದು ನಮ್ಮ ಧರ್ಮ. ರಾಜಕಾರಣ ಹಿಂದೆ ಇದ್ದಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾನೇ ಇರಬೇಕು. ಅದಕ್ಕೆ ಒಂದು ಕಚೇರಿ ಮಾಡಬೇಕು ಅಂತ ಹೊರಟೆ. ಅದಕ್ಕೆ ಏನೆಲ್ಲ ಇಟ್ಟು ತೊಟ್ಕೊಂಡು ಬಂದು ಹೋಗ್ಬಿಟ್ಟೆ ನಾನೇ ಡಾಕ್ಟರ್ ಮನೆಗೆ. ನನ್ನೇ ನೀನು ಮಂತ್ರಿ ಅಧಿಕಾರದಲ್ಲಿ ಇದೆಯಾ, ನಾನು ಅಧಿಕಾರದಲ್ಲಿ ಬರ್ತೀನಿ, ದಯವಿಟ್ಟು ಸೈನ್ ಹಾಕ್ಸು ಅಂದೆ. ಅವ್ರು ಒಂದು ಭಾರಿ ವಿಶಾಲವಾದ ಮನೋಭಾವನೆಯಿಂದ ಇವತ್ತು ಹೋಗಿ ತುಂಬಿಕೊಂಡೇಳಿ ಒಂದು 5 ದಿನ ಎಷ್ಟು ಚೆನ್ನಾಗಿ ಅಧಿಕಾರ ಇದ್ದಿದೆ ಆಫೀಸು. ಈಗ ಈ ರೀತಿ ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ. ವಿಶಾಲವಾದ ಮನೋಭಾವನೆ ಬರಬೇಕಾಗಿದೆ. ಹೈವೇಗಳು ಯಾವ ಮಟ್ಟಕ್ಕೆ ಇನ್ನೂ ಕೂಡ ಬರಬೇಕಾಗಿತ್ತು ಆ ಮಟ್ಟಕ್ಕೆ ಬರ್ತಾ ಇಲ್ಲ. ತುಮಕೂರನ್ನ ಬೈಪಾಸ್ ಮಾಡ್ತಾ ಇದ್ದೀವಿ. ಗುಬ್ಬಿಯಿಂದ ತುಮಕೂರವರೆಗೂ 22 ಕಿಲೋಮೀಟರ್ 180 ಕೋಟಿ ಖರ್ಚು ಮಾಡಿ MG ರಸ್ತೆ ಹೇಗಿದೆ ಮಾಡ್ತಾ ಇದ್ದೀವಿ. ಸೋಮಣ್ಣ ಹಂಗೆ ಓಡೋಗಲ್ಲ. ಬೆಂಗಳೂರಲ್ಲಿ ಏನೇನು ಮಾಡಿದ್ದೀರೋ ಒಂದು 4 ಆದ್ರೂ ಚಿಕ್ಕ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಇದ್ದೀನಿ. ಕುಡಿಯೋ ನೀರಿಗೆ ಅದ್ಯಾವುದೋ ಕೆರೆಯನ್ನು ಅವಲಂಬನೆ ಆಗಿದ್ದೀರಿ. ಹೌದು, ಅದ್ರ ಬದಲಿಗೆ ಇನ್ನೊಂದು ಏನಾದ್ರು ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ 440 ಕೋಟಿ ಮೊನ್ನೆ ನಮ್ಮ ಜ್ಯೋತಿ ಗಣೇಶ್ ಅವರಿಗೆ ಕೆರೆಗಳಿಗೆಲ್ಲ ಸೇರಿಸ್ಕೊಟ್ಟಿದ್ದೀವಿ. ಇನ್ನೂ ಒಂದಷ್ಟು ತರ್ತೀವಿ. ನಾವು ತುಮಕೂರು ಬೆಳವಣಿಗೆಯನ್ನ, ಕೊಡಗೆರೆಯ ಬೆಳವಣಿಗೆಯನ್ನ, ಮಧುಗಿರಿಯ ಬೆಳವಣಿಗೆಯನ್ನ, ಬೇರೆ ಬೇರೆ ತಾಲೂಕಾ ಕೇಂದ್ರಗಳು, ಪಂಚಾಯತಿ ಕೇಂದ್ರಗಳು, ಹೋಬಳಿ ಕೇಂದ್ರಗಳ ಬೆಳವಣಿಗೆಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡುವಾಗ ಕಾರ್ಯವೈಖರಿಯಲ್ಲಿ ಅಧಿಕಾರಿಗಳು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹೆಚ್ಚಿಗೆ ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸಬೇಕು ಅನ್ನುವ ಇವತ್ತು ಈ ಸಮಾರಂಭದಲ್ಲಿ ಯಾವುದೇ ಒಂದು ಕಾಲದಲ್ಲಿ ಈ ರೀತಿಯಾದ ಕಾರ್ಯಕ್ರಮ ಆಗಿಲ್ಲ. ಇನ್ನು ಮುಂದೆ ಆಗ್ತಾ ಇರ್ತವೆ. ನಾನೇ ಮಾಡ್ತೀನಿ. ನಾನು ಎಷ್ಟು ದಿನ ಆಯ್ತು ಮಾಡ್ತೀನಿ. ನನ್ನ ಅಧಿಕಾರಿಗಳನ್ನ ದಾಳಿ ಉದ್ದಕ್ಕೆ ತರ್ತೀನಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬಡವನ ಪರವಾಗಿ ನಿಲ್ಲುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ವೇದಿಕೆ ಮೇಲೆ ಯಾರು ಬರ್ತಾರೆ. ಆಗ ನಿಮ್ಮನ್ನು ಯಾರು ನಾನು ಮರೆಯೋದಲ್ಲ. 45 ವರ್ಷದ ನನ್ನ ಅನುಭವವನ್ನು ಎಂದೂ ಕೂಡ ಬೇರೆಯವರಿಗೆ ಬಿಟ್ಕೊಡೋದಲ್ಲ. ನಾನು ಯಾರು ಏನು ಅಂತ ಬಹುತೇಕರಿಗೆ ಗೊತ್ತಿರಲಿಲ್ಲ. ಕೋಲಾರಕ್ಕೆ ನಾನು ಬಂದಾಗ ಆ ಜನ ಕೊಟ್ಟಂತ ಪ್ರೀತಿ ವಿಶ್ವಾಸ, ಮಂಜಣ್ಣ ಶ್ರೀನಿವಾಸ ಮೂರ್ತಿ ಎಲ್ಲ ಮಂಜಣ್ಣ ಇಲ್ಲ ಇದೆಯಾ, ನೀನು ಕಿಲ್ಲಾಡಿ ಇದ್ದೆ ಕೊಡೋಣ. ನೀವು ಕೊಟ್ಟಂತ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಉಚ್ಚೈನವರು ಇವತ್ತು ದಿಶಾ ಕಮಿಟಿ ಸದಸ್ಯರಾಗವ್ರೆ, ದಿಶಾ ಕಮಿಟಿಯ ಮುಖ್ಯಸ್ಥರಾಗವ್ರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಇನ್ನೂ ಕೂಡ ಫ್ಲೋರೈಡ್ ವಾಟರ್ ಕುಡಿತಾ ಇರ್ತಕ್ಕಂಥ ಗ್ರಾಮಗಳಿವೆ ಈ ಭಾಗದಲ್ಲಿ. ಫ್ಲೋರೈಡ್ ವಾಟರ್ನ ಕುಡಿದು ಆ ಮಕ್ಕಳೆಲ್ಲರ ಹಲ್ಲುಗಳೆಲ್ಲ ಒಂಥರ ಆಗಿರ್ತದೆ. ಅದನ್ನ ಯಾರಾದರೂ ಹೆಣ್ಣು ತಗೊಂಡು ಹೋಗೋರು, ಗಂಡು ಕೊಡೋರು ಬಂದರೆ ಹೆದರ್ಕೊಂಡು ಓಡೋಗ್ತಾರೆ. ಇದನ್ನ ತೀರ್ಮಾನ ಮಾಡಿದ್ದೀವಿ. ನಿಮ್ಮೆಲ್ಲ ಮುಖಂಡರಿಗೆ ವಿನಂತಿ ಮಾಡ್ತೀನಿ, 2 ವರ್ಷಗಳ ಕಾಲ ನನಗೆ ಅವಕಾಶ ನೀವೆಲ್ಲ ಒಟ್ಟಾಗಿ ಸೇರಿ ಕೊಡಿ. 3ನೇ ವರ್ಷಕ್ಕೆ ನೀವೇ MP ಆಗಿ ನೀವೇ ಕೆಲಸ ಮಾಡ್ಕೊಂಡು ಯಾವ್ಯಾವ ಹಳ್ಳಿಗಳಲ್ಲಿ ನಮ್ಗೆ ಗೊತ್ತಾಗಿಲ್ಲ ಅಣ್ಣ, ಅವ್ರು ಸರಿ ಇಲ್ಲ ಅಣ್ಣ, ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಓಟ್ ಹಾಕಿದವ್ರು ಎಷ್ಟೋ, ಓಟ್ ಹಾಕ್ತಿರೋದು ಅಷ್ಟೇ. ಅವ್ರು ಕೆಲಸ ಮಾಡಿಕೊಡ್ಬೇಕಾದ ನಮ್ಮ ಧರ್ಮ. ಆ ಭಾಗದಲ್ಲಿ ಇರ್ತಕ್ಕಂಥ ನನ್ನ ಮನೆ ಐಡಿಯಲ್ಲಿ ಹೋಗಿದೆ ಅಣ್ಣ, ಅದೇನು ಇನ್ನೂ ಸರಿಯಾಗಿ ಬಂದಿಲ್ಲ. ಭಯಭೀತರಾಗಿ ಜನ ಇದ್ದಾರೆ. ಇವ್ರು ಯಾವ ರೀತಿ ಮುಖ್ಯವಾಗಿ ತರಬೇಕು ಅನ್ನೋದನ್ನು ನಾನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ. 45 ಗ್ರಾಮಗಳು ಮಧುಗಿರಿಯಲ್ಲಿದ್ದರೆ, ಕೊಡಗೆರೆಯಲ್ಲಿ ಎಷ್ಟಿದೆಯೋ ತಾಯಿ ಎಲ್ಲ ಜಲಜೀವನ ಮಿಷನ್ನ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಅಂತ ಕಾಣಿಸ್ತದೆ. ಬಂದಿದ್ದಾರೆ ಅವರಲ್ಲಿ ಇನ್ನೊಬ್ರು ಕನ್ನಡ ಏಟಬಲಿ ಮಧುಗಿರಿ ನೀವಲ್ವಾ? ಇಲ್ಲಿ ಎಲ್ಲೆಲ್ಲಿದೆ ಫ್ಲೋರೈಡ್ ವಾಟರ್ದು ಎಲ್ಲವನ್ನು ಕೂಡ ನನಗೆ 15 ದಿವಸದಲ್ಲಿ ಒಂದೊಂದು 2 ಆರೋಪ ಹಾಕಿ, ಜನ ಜಾಸ್ತಿ ಇದ್ರೆ 3 ಹಾಕಿ ಕಿಸ್ತಾರಿಗೆ ಮಾತ್ರ ಜಾಗ ಬಿಡಬೇಡಿ, ಮಾಡಿಬಿಟ್ಟು ನನಗೆ ಕಳಿಸ್ಕೊಡಿ. ಅಷ್ಟು ದುಡ್ಡನ್ನು ಭಾರತ ಸರ್ಕಾರದ ಬಿಡುಗಡೆ ಮಾಡಿಸಿ ಆರೋಪ ಪ್ಲಾಟ್ಗಳನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಒಪ್ಪಿಸ್ತೀವಿ. ರಾಜ್ಯ ಸರ್ಕಾರಕ್ಕೆ ನಾವು ಒಪ್ಪಿಸ್ತೀವಿ. ಮಿಡಿಗೇಟ್ಸಿಗೆ ಹೋಗಿದೆ. 101 ದೇವಸ್ಥಾನ ಇದೆ ಸುರಮಣ್ಣ. 3 ದೇವಸ್ಥಾನ ಪೂಜೆ ನಡೀತಾರೆ. 3 ದೇವಸ್ಥಾನ ಪೂಜೆ ನಡೆಯೋದು. ಈ ಕ್ವಾಲಿಟಿ ಹೋಗಿದ್ಯಾ ಇವ್ರು ಇನ್ನೂ ಕೂಡ ಪೂರ್ತಿ ರಿಸ್ಟೋರೇ ಮಾಡಿಲ್ಲ. ಅದಕ್ಕೆ ಬರ್ತಾ ಇದ್ದೀನಿ. ನಾನು ಒಂದು ಕಮಿಟಿ ಮಾಡಿದ್ದೀನಿ, ಅದು ನಮ್ಮಲ್ಲಿ ಮಾತಾಡ್ತೀನಿ. ಯಾಕೆ ಇವತ್ತು ನಾನು ಹೇಳ್ತಾ ಇಲ್ಲ ಅಂದರೆ, ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಇದಕ್ಕೆ ಆದ್ಯತೆ ಕೊಡಿ. ಇದ್ರ ಜೊತೆಯಲ್ಲಿ ಕುಡಿಯೋ ನೀರಿಗೆ ಬೋರ್ವೆಲ್ಗಳನ್ನ ಹಾಕಿದ್ದೀರಿ. ಆದರೆ ನೀರನ್ನ ಯಾವ ರೀತಿ ಇದೆ ಗುಣಮಟ್ಟ ಅನ್ನೋದನ್ನ ಚೆಕ್ ಮಾಡಿಸಿ ಮೊದಲು.
ವಿಶೇಷವಾಗಿ ಏನೆಲ್ಲ ಮಾಡ್ಬೋದು. ಆದರೆ ನಮ್ಮ ಅಕ್ಕ ಮಕ್ಕಳಿದ್ರು, ನಮ್ಮ ಅಣ್ಣ ತಮ್ಮದಿರೋ ಇದ್ರೆ ನಾವೇನಾದ್ರೂ ಕುಡಿತಾ ಇದ್ವಾ ಅನ್ನೋ ಚಿಂತನೆಯನ್ನು ಕೂಡ ನಾವು ಅಧಿಕಾರಿಗಳು, ರಾಜಕಾರಣಿಗಳು, ಅಧಿಕಾರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಯೋಚನೆ ಮಾಡಬೇಕಾಗಿದೆ. ಇವತ್ತು ಏನು ಬೆಸ್ಕಾಂನವರು, ವಿದ್ಯುತ್ ಶಕ್ತಿ ಇಲಾಖೆಯವರು ಅವರ ಕಾರ್ಯವೈಖರಿಯಲ್ಲಿ ಬದಲಾವಣೆ ಆಗಬೇಕಾಗಿದೆ. ಒಂದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿಕೊಡ್ಬೇಕಾದ್ರೆ ಜನ ಹೇಳೋದಪ್ಪ ನನಗೆ ಗೊತ್ತಿಲ್ಲ ಅನ್ನೋ 20,000 ಕೇಳ್ತಾರೆ, 10,000 ಕೇಳ್ತಾರೆ, 5,000 ಕೇಳ್ತಾರೆ, 1,00,000 ಕೇಳ್ತಾರೆ ಅಂತ ನಮ್ಮ ಅಣ್ಣ ಹೇಳ್ತಾವನೆ. ಇಂಥದ್ದನ್ನು ಬಿಡ್ರಪ್ಪ, ನಾನು ನಿಮ್ಮನ್ನು ಕರೆದು ಎಲ್ಲೋ ಒಂದು ಕಡೆ ಅವಮಾನ ಮಾಡೋಕ್ಕೆ ನಾನು ಬರ್ದಿಲ್ಲ. ಸರ್ಕಾರ ಯಾವುದಿರ್ತದೆ ಅದು ಮುಖ್ಯ ಅಲ್ಲ. ಅನೇಕ ಬಹುರುಕುಂ ಸಾಗುವಳಿಗಳು ತಹಸೀಲ್ದಾರಲ್ಲಿ ನಮ್ಮ ಮಂಜಣ್ಣ ಇದೊಂದು ಚಾಲೆಂಜ್ ಕುಂತ್ಕೊಳ್ಳೋ ನನ್ನ ಜಾಗದಲ್ಲಿ ನೀವು ಬಾರಪ್ಪ, ನೀನೇ ದೇವಸ್ಥಾನ ಬಾರೋ. ಕೆಲಸಕ್ಕೆ ಮಾಡಿದ್ರೆ ಅದು ಕೊಡೋದ್ರೊಳಗಡೆ ಒಂದು ಬಿಡ್ಡಿ ಕಟ್ಟೋದೇ ಜಾಸ್ತಿ ಆಗೋಗಿರ್ತದೆ. ಕ್ವಾಲಿಟಿ ವರ್ಕ್ ಇರಲಿ, ಏನೆಲ್ಲವೋ ಆಗ್ತದೆ. ಆದರೆ ನನಗೊಂದು ಖುಷಿಯಾಗಿದ್ದು, ಭಾರತ ಸರ್ಕಾರ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ಹುಡುಕಿದ್ಯಾ ತಾಯಿ, ಹುಡುಕಿದ್ಯಾ. ಇದಕ್ಕೆ ನಾನು ನಿಮ್ಗೆ ಆಭಾರಿ ಆಗಿರ್ತೀನಿ. ಅನೇಕ ವಿಚಾರಗಳು ನನ್ನ ಕಣ್ಣು ಮುಂದೆ ಇದೆ. ನಾನು ಇನ್ನು ಮುಂದೆ ಯಾವುದೇ ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. 1 ಸಾರಿ 2 ಸಾರಿ ಇದನ್ನು ಮಾಡಿದ್ಮೇಲೆ ಅಣ್ಣ ಯಾಕೆ ಮಾಡಿದ್ಮೇಲೆ ತಾಲೂಕು ಆಫೀಸ್ಗೆ ಹೋಗಿ ಕೂತ್ಕೋತೀನಿ, AW ಆಫೀಸ್ಗೆ ಹೋಗಿ ಕೂತ್ಕೋತೀನಿ, ಡೆಪ್ಟಿ ಡೈರೆಕ್ಟರ್ ಆಫೀಸ್ಗೆ ಹೋಗಿ ಕೂತ್ಕೋತೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸ್ಗೆ ಹೋಗಿ ಕೂತ್ಕೋತೀನಿ. ಏನು ಸಿಕ್ಕಿಲ್ಲ ಅಂದರೆ PDO ಆಫೀಸ್ ಕೂತ್ಕೋತೀನಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋಗಿ ನಾವು ಕೂತ್ಕೋಬೇಕಾಗ್ತದೆ. ಆ ಕೆಲಸಕ್ಕೆ ಅವಕಾಶವನ್ನು ಕೊಡಬೇಡ್ರಿ. ಬಡವ ಬಂದವರಿಗೆ ಅವನೇ ಪಾರ್ಟಿ, ಇವನೇ ಪಾರ್ಟಿ, ಅವನೇ ಬಾಲ, ಇವನೇ ಬಾಲ, ಈ ಬಾಲಗಳ ಕೆಲಸವನ್ನು ಇನ್ಮೇಲೆ ನಾವ್ಯಾರು ಮಾಡೋದು ಬೇಡಪ್ಪ. ನಾನು ಯಾವ ರೀತಿ ಓಟ್ ಕೊಟ್ಟವರು ನಮ್ಮವರೇ, ಓಟ್ ಕೊಡದೆ ಹೋದವ್ರು ನಮ್ಮವ್ರು ಅಂತೀವೋ. ಚುನಾವಣೆ ಬರ್ತದೆ, 59 ತಿಂಗಳು ಕೆಲಸ ಮಾಡೋಣ. ಅದು ನಮ್ಮ ಕೆಲಸ, ನಮ್ಮ ಇನ್ನೊಬ್ಬರ ಕೆಲಸ. ಅದು ನಿಮ್ಮ ಕೆಲಸ ಅಲ್ಲ, ಅದು ನಿಮ್ಮ ಕೆಲಸ ಅಲ್ಲ. ಇದನ್ನು ವಿನಂತಿ ಮಾಡೋದಕ್ಕೋಸ್ಕರವಾಗಿ ಇಡೀ ರಾಷ್ಟ್ರದಲ್ಲಿ ನನಗೆ ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಬಂದಿದೆ ತಾಯಿ ಶಿವಪ್ಪ, ಒಂದು 50-60 ಜನ MP ಫೋನ್ ಮಾಡ್ತಾರೆ, ಸೋಮಣ್ಣ ಕೈ ಸಾಯಿ ಮುಜೆ भी थोड़ा बताइए ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಯಾವ ರೀತಿ ಇದು ಮಾಡೋದು ಹೇಳು ಅಂತಾರೆ. ನಾನು ಮಾಡಿದ್ದು ಏನಿಲ್ಲ. ಈ ಪುಣ್ಯಾತ್ಮರು ಇಲ್ಲಿದ್ದಾರೆ, ಈ ಪುಣ್ಯಾತ್ಮರು 8 ಕೋಟಿ ಜನ ಭಾರತ ದೇಶದಲ್ಲಿದ್ದಾರೆ. ಶ್ರೀನಿವಾಸ ಮೂರ್ತಿ 8 ಕೋಟಿ ಜನ ಇದ್ದಾರೆ. ಇಂಥ ಪುಣ್ಯಾತ್ಮರನ್ನ ಗುರುತಿಸಿದ್ದು ಕಾಮರಾಜರೇ. ಯಾರು ದೇಶದ ಹೇಳ್ರವ, ಯಾರೋ ಒಬ್ಬರಿಗೆ ಗುರುತಿಸಿದ್ದು ಅವ ಯಾರವ, ಜೋರಾಗಿ ಹೇಳ್ರವ, ಯಾರು ಒಬ್ರು ಚಪ್ಪಳಾಗಿ ಹೊಡೆಯೋದು ಇರಲಿಲ್ಲ. ಕೂಡ ವಿನಂತಿ ಮಾಡ್ತೀನಿ, 400ಕ್ಕೂ ಮೇಲ್ಪಟ್ಟು ಎಕರೆಯನ್ನ ಅಲ್ಲಿ ಈಗಾಗಲೇ ಅಸೋಸಿಯೇಷನ್ ಮಾಡಿದ್ದಾರೆ. ಅದನ್ನ ಇವತ್ತಿನ ರೈಟ್ಗೆ, ಅವತ್ತೇನು ರೈಟ್ ಇತ್ತು ಆ ರೈಟ್ ಕೊಡಿ ಅಂತ ನಾನು ಹೇಳಕ್ ತಯಾರಾಗಿಲ್ಲ. ಇವತ್ತಿನ ರೈಟ್ಗೆ ಡೀಲರ್ ಇದ್ದಾರೆ ಕಾಮರಾಜ್ ಅವರೇ, ಇವತ್ತಿನ ರೈಟ್ಗೆ ಪರ್ಚೇಸ್ ಮಾಡಿ ಕನಿಷ್ಠ 2-3 ವರ್ಷದಲ್ಲಿ ಒಂದು 16 ಕಾರ್ಖಾನೆಗಳನ್ನು ತರುವುದರಿಂದ ಕೊಡಗೆರೆ ಮತ್ತು ಮಧುಗಿರಿಯಲ್ಲಿ ಇರ್ತಕ್ಕಂಥ ನನ್ನ ಯುವಕ ಮಿತ್ರರಿಗೆ, ನನ್ನ ತಾಯಿಯರಿಗೆ ಒಂದಷ್ಟು ಕೆಲಸದ ಅವಕಾಶವನ್ನು ಕಲ್ಪಿಸ್ಬೋದು ಅನ್ನೋದು ನನ್ನ ದೂರದೃಷ್ಟಿಯ ಚಿಂತನೆ ಆಗಿದೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಏನಿವತ್ತು ತುಮಕೂರು ತಾಲೂಕು ಜಿಲ್ಲೆ ಸರ್ವವೇಗದಲ್ಲಿ ಬೆಳೀತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಒಬ್ಬೊಬ್ಬರು ಒಂದೊಂದು ಕಡೆ ಮಾಡಬೇಕು ಅಂತ ಇದ್ರು. ನಾನು ಮತ್ತೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಪರಮೇಶ್ವರ್ ಅವರು, ಶಿವರಾಮಣ್ಣ ಅವರೇ, ನಾನೇ ಮೊನ್ನೆ ಹೋದೆ. ಇದು ಭಾರಿ ದೊಡ್ಡ ಕೆಲಸ. ತುಮಕೂರಿನಲ್ಲಿ KIDB ಇದೆ. ತುಮಕೂರಿನಲ್ಲಿ 40,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ತುಮಕೂರಿನ ಗುಬ್ಬೆಯಲ್ಲಿ HCL ಕಾರ್ಖಾನೆ ಬಂದಿದೆ. ಅದು ಇನ್ನೂ ಕೂಡ ದೊಡ್ಡದಾಗ್ತಾ ಇದೆ. ಏನು ದಾಬಾಸ್ಪೇಟೆಯಲ್ಲಿ ಲಾಜಿಸ್ಟಿಕ್ ಪಾರ್ಕ್ ಬಂದಿದೆ. ಇಷ್ಟೆಲ್ಲರ ಮಧ್ಯದಲ್ಲಿ ಇಲ್ಲ ನೆಲಮಂಗಲ ತಪ್ಪರೆ ತುಮಕೂರಿನ KIDBಯಲ್ಲಿ ಒಂದು ರೈಲ್ವೆ, ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಕೂಡ ಬರಬೇಕು ಅನ್ನೋ ಮನವಿಯನ್ನು ಕೂಡ ಅವ್ರಿಗೂ ಕೂಡ ಮಾಡಿದ್ದೇವೆ. ಅವರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಟ್ರಂಪ್ ಕಾರ್ಡ್ ಅನ್ನು ಕೊಟ್ಟಿದ್ದೀನಿ. ಭಾರತ ಸರ್ಕಾರ, ನರೇಂದ್ರ ಮೋದಿ ಅವರ ನಾಯಕತ್ವದ NDA ಸರ್ಕಾರ ಇದೆ. ನೀವೇನಾದ್ರೂ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂದ್ರೆ ನೀವೆಲ್ಲೂ ಹೋಗುವಾಗೆ ಇಲ್ಲ. HCL ಏರ್ಪೋರ್ಟ್ ಇದೆ, ಅದೇ ಸರ್ ಮಾಡಿ ಅಂತ ನಾವು ಹೇಳ್ತೀವಿ. ತೀರ್ಮಾನ ಮಾಡಿ ಇವತ್ತೇನಾದ್ರೂ ನೀವು ತುಮಕೂರು ಬರೋದ್ರಿಂದ
4 ಅಂತಾರಾಷ್ಟ್ರೀಯ ಹೈವೇಗಳು ಬರ್ತವೆ. ಭಾರತ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಹೈವೇಗಳು ಬರ್ತಕ್ಕಂಥದ್ದು ಯಾವುದಾದ್ರು ಇದ್ರೆ ಅದು ತುಮಕೂರು ಜಿಲ್ಲೆ. ಆ ತುಮಕೂರು ಜಿಲ್ಲೆಯನ್ನ ನಾನು ಯಾಕೆ ಬಂದೆ, ಹೇಗೆ ಬಂದೆ, ಏನು ಅಂತ ನನ್ನ ದೇವರಾಣೆ ಗೊತ್ತಿಲ್ಲ ಸ್ವಾಮಿ. ಅನಿರೀಕ್ಷಿತವಾಗಿ ನಮ್ಮ ನಾಯಕರು ಕಳಿಸಿದ್ರು. ಯಾವ ರೀತಿಯಾದಾಯ್ತು ಅಂದ್ರೆ ಒಂಥರ ಸುನಾಮಿ ಬಂದಂಗೆ ಆಯ್ತು. ಸೋಮಣ್ಣ ಸೋಲ್ತಾನೆ ಗೋಬ್ಯಾಕ್ ಅಂತ ಇದ್ದವರೆಲ್ಲ ಅಣ್ಣ ನಮ್ಮನೆ ಮಾಡೋಣ ಅಂತಾರೆ. ಕಷ್ಟಪಟ್ಟವ್ರು ಹಂಗೆ ಅವ್ರೆ, ನಾವು ಹೋಗೋದೆಲ್ಲ ಅವ್ರ ಮನೆಗೆ ಅಭಿವೃದ್ಧಿಗೆ ಪೂರಕವಾಗಿ ಇರ್ಬೇಕಾಯ್ತದೆ. ಒಂದೇ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಯಾರೋ ಏನೋ ಗೊತ್ತಿಲ್ಲ, ನಿಮ್ಮ ಋಣ ಇದೆ, ನಿಮ್ಮ ಆಶೀರ್ವಾದ ಇದೆ, ನೀವು ಕೊಟ್ಟಿರೋ ಆ ಬೆಂಬಲ ಏನಿದೆ 6,000 7,000 8,000 ನಿಮ್ಮ ಹೋಗ್ಲಿ ನೀಡು. 6,000ಕ್ಕಿಂತ ದೊಡ್ಡದು ಮಾಡಿದ್ದೀರಿ. ನನಗೆ ಅನ್ಸುತ್ತೆ ಮುಂದಿನ ಸಾರಿ MP ಬಂದರೆ ಇನ್ನೊಂದು 2,000 ಜಾಸ್ತಿ ಆಗ್ತದೆ ಅಂತ ಕಾಣಿಸ್ತದೆ. ಈ ವ್ಯವಸ್ಥೆಯಲ್ಲಿ ಲೋಕಸಭಾ ಸದಸ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಆರ್ಥಿಕ ವ್ಯವಸ್ಥೆ, ದೇಶದ ಪ್ರಗತಿಯ ವ್ಯವಸ್ಥೆ, ದೇಶದ ಭವಿಷ್ಯದ ವ್ಯವಸ್ಥೆ, ಈ ದೇಶವನ್ನ ಮುಂದಿನ ಪೀಳಿಗೆಗೆ ಯಾವ ರೀತಿ ಸಮರ್ಪಣೆ ಮಾಡಬೇಕು ಅನ್ನೋದು ವ್ಯವಸ್ಥೆ. ನಾನು ಛತ್ತೀಸ್ಗಢದ ಕೋಲ್ಬಾ ಅಂತ ಒಂದು ಜಿಲ್ಲೆಗೆ ಹೋಗಿದ್ದೇನೆ. ಕೋಲ್ಬಾ ಅಂತ ಒಂದು ಜಿಲ್ಲೆ, 65% ಆದಿವಾಸಿಗಳಿದ್ದಾರೆ. ನಿಮ್ಗೆ ಗೊತ್ತಿದೆ ಆದಿವಾಸಿಗಳ ಜೀವನ ಯಾವ ರೀತಿ ಇತ್ತು ಅಂತ. 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಆ ಜಿಲ್ಲೆಯ ಭಾಗದ ಜನರ ಜೀವನದ ಮಟ್ಟವನ್ನೇ ಸುಧಾರಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂತ ಯಾವುದೇ ಜಿಲ್ಲೆಗಳಿಲ್ಲ. ನಮ್ಮ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಕೊರಟಗೆರೆ ತಾಲೂಕನ್ನ, ಮಧುಗಿರಿ ತಾಲೂಕನ್ನ, ತುಮಕೂರಿನ ಎಲ್ಲ ಹಿಂದುಳಿದ ತಾಲೂಕುಗಳಿಗೆ ಆ ಬಡವರನ್ನ, ಕಡು ಬಡವರನ್ನ ವಿಶೇಷವಾಗಿ ಉಳಿಯಾರಕ್ಕೆ ಹೋಗಿದೆ. ನಾನು ಬುಕ್ಕಾಪಟ್ಟಕ್ಕೆ ಹೋಗಿದೆ, ಬೇರೆ ಬೇರೆ ಭಾಗಗಳಿಗೆ ಹೋಗಿದೆ. ಬಹುತೇಕ ನನ್ನ ತಾಯಿಯರಿಗೆ ಇನ್ನೂ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಆ ಸಿಗುವ ಕೆಲಸದಲ್ಲಿ ನಾನು ಅಲ್ಲಿ ದೇಶಕ್ಕೆ ಎಷ್ಟೇ ದೊಡ್ಡವರಾಗಿರ್ಬೋದು, ನಿಮಗೆ ಮಾತ್ರ ನಿಮ್ಮ ಸೋಮಣ್ಣ ಏನಾಗಿದ್ದೀರಿ, ಒಬ್ಬ ಲೋಕಸಭಾ ಸದಸ್ಯನಾಗಿದ್ದೀನಿ, ನಿಮ್ಮ ಋಣವನ್ನು ತೀರಿಸೋದಕ್ಕೆ ಕೆಲಸವನ್ನು ಮಾಡಬೇಕು ಅನ್ನುವ 45 ವರ್ಷದ ನನ್ನ ಅನುಭವವನ್ನು ಹಂಚ್ಕೋತಾ ಇದ್ದೀನಿ. ಮತ್ತೊಮ್ಮೆ ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಇದನ್ನು ನನ್ನ ವೀಕ್ನೆಸ್ ಅಂತ ತಿಳ್ಕೊಬೇಡಿ. ನಾನೇನಿಲ್ಲ ವಿನಂತಿ ಮಾಡ್ತೀನಿ, ಇದನ್ನ ನನ್ನ ವೀಕ್ನೆಸ್ಸು, ಇವನಿಷ್ಟೇ ಯೋಗ್ಯತೆ ಏನಿಲ್ಲ ಅಂತ ತಿಳ್ಕೊಂಡ್ರೆ ನನ್ನ ಹತ್ರ ಇನ್ನು ಬೇಜಾನ್ ಬಾಂಬ್ಗಳಿವೆ, ಬೇಜಾನ್ ಇಂಜೆಕ್ಷನ್ಗಳಿವೆ, ಬೇಜಾನ್ ವ್ಯವಸ್ಥೆಗಳಿವೆ. 45 ವರ್ಷಗಳ ಕಾಲ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದೆ ಸಾಮಾನ್ಯರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಆಸೆ ಪಟ್ಕೊಂಡು ಬಂದಿದ್ದೇನೆ. ಇದು ಕೊನೆಯ ನನ್ನ ಹಂತದ ಜನಗಳಲ್ಲಿ ನಾನು ಎಲ್ಲೆಲ್ಲಿ ನನ್ನ ಚುಕ್ಕಿಯ ಗುರುತುಗಳಿದೆ ಆ ಚುಕ್ಕಿಯ ಗುರುತುಗಳನ್ನು ಬಿಟ್ಟು ಹೋಗೋದಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರವಾಗಿ ನೀವು ದಯವಿಟ್ಟು ಈ ಭಾಗದ ಜನರು ಯಾರೇ ಬರಲಿ, ಖಾತೆ ಇರ್ಬೋದು, ಕನ್ನಡ ಇರ್ಬೋದು, ಬಡವರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಒಂದು ಸೈಟ್ ಕೊಡೋಕ್ಕೆ ಎಷ್ಟು ಒದ್ದಾಡ್ತಾರಪ್ಪ. ಮತ್ತೆ ನೀನೇ ಒಂಚೂರು ಮಾತಾಡಪ್ಪ, ಎಲ್ಲ ಕಡೆ ಹೋಗು, ಹೆಣ್ಣು ಕರ್ಕೊಂಡು ಹೋಗು. ಹೆಣ್ಮಗಳು ಎದುರು ಕೊಟ್ಟದ ಒಂಚೂರು